ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅಂಗವಿಕಲರ 3 ತಿಂಗಳ ಪಿಂಚಣಿ ಹಣವನ್ನು ತಕ್ಷಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಬೀದರ್ ಜಿಲ್ಲಾ ಅಂಗವಿಕಲರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಅಂಗವಿಕಲರ ಸಂಘದ ಅಧ್ಯಕ್ಷ ರಾಜಪ್ಪ ಎಂಪಾತ್ರಪಳ್ಳಿ, ಅಂಗವಿಕಲರ ಪಿಂಚಣಿ ಪಾವತಿಯಲ್ಲಿ ಉಂಟಾಗಿರುವ ವಿಳಂಬದಿಂದಾಗಿ ಸಾವಿರಾರು ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಬಾಕಿ ಇರುವ 3 ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಿ ಅಂಗವಿಕಲರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಭು ಕುತಬಾದ್, ಮೌಲಾನಾ ಹಳಿಖೇಡ, ರಫಿ, ದಿಲೀಪ್ ಹಳ್ಳಿಕೇರಿ, ತುಕರಾಮ್ ಪಂಚಬಾಯಿ, ಹನುಮಂತ ಚಿದ್ರಿ ಹಾಗೂ ಸಾಯಿನಾಥ್ ಮೈಲೂರು ಮಾತನಾಡಿ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ತಿಂಗಳಿಂದ ಕಡಿತ ಬರ್ತಾ ಇಲ್ಲ, ಅಂಗವಿಕಲ ಫಲಾನುಭವಿಗಳ ಖಾತೆಗೆ ಜಮೆ ಆಗ್ತಾ ಇಲ್ಲ. ಕೇವಲ ಎರಡು ತಿಂಗಳ ಕೆಲವು ಅಂಗವಿಕಲರಿಗೆ ಮಾಸಾಸನ ಜಮಾ ಆಗಿದೆ. ಇನ್ನುಳಿದ ಅಂಗವಿಕಲ ಮಾಸಾಸನ ಜಮಾ ಆಗಬೇಕು ಅನ್ನೋದು ಒಂದು ಬೇಡಿಕೆ ಆಗಿದೆ. ಹಾಗೂ ರಾಜ್ಯದ ಲಕ್ಷಾಂತರ ಅಂಗವಿಕಲರ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕ ಅಂಗವಿಕಲರ ಸಚಿವಾಲಯವನ್ನು ಸ್ಥಾಪಿಸಬೇಕೆಂಬುದು ಒಂದು ಬೇಡಿಕೆ. ಅಂಗವಿಕಲ ಶೇಕಡ 5 ಅನುದಾನದಲ್ಲಿ ಅಂಗವಿಕಲ ಅಭಿವೃದ್ಧಿಗೋಸ್ಕರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯಧನ ನೀಡಬೇಕು. ಅಂಗವಿಕಲರ ಆದಾಯವು 32ಕ್ಕೆ ಸೀಮಿತಗೊಳಿಸಿದ್ದು, ಇದರಿಂದ ಅಂಗವಿಕಲರ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆದುಕೊಳ್ಳಲು ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಅಂಗವಿಕಲರ ಆದಾಯ ಸೀಮಿತವನ್ನು ಕಡಿತಗೊಳಿಸಬೇಕೆನ್ನುವುದು ಒಂದು ಮನವಿಯಾಗಿದೆ. ಅಂಗವಿಕಲ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಹಾಗೂ ಪ್ರಯಾಣ ಭತ್ಯೆ ನೀಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್, ತಾಲೂಕಾ ದಂಡಾಧಿಕಾರಿ ಅಧ್ಯಕ್ಷತೆಯಲ್ಲಿ ಅಂಗವಿಕಲರ ಕುಂದುಕೊರತೆ ಹಾಗೂ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಪರಿಣಾಮಕಾರಿಯಾಗಿ ಸಮರ್ಪಕ ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಅಂಗವಿಕಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಭೆ ಕರೆಯಬೇಕು. ಆಧಾರ್ ಯೋಜನೆ ಅಂಗವಿಕಲ ಸ್ವಾವಲಂಬಿ ಜೀವನ ನಡೆಸಲು ಆಯ್ಕೆಯಾದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿರುವುದರಿಂದ ಫಲಾನುಭವಿಗಳು ಪರದಾಡುತ್ತಿದ್ದು, ಈ ಆಧಾರ್ ಯೋಜನೆ ನೇರವಾಗಿ ಅಂಗವಿಕಲರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಬೇಕು ಅನ್ನೋದು ಮನವಿ. ಬೃಹತ್ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ವಾರ್ಡಿಗೆ ಒಬ್ಬ ಅಂಗವಿಕಲರನ್ನು ಪುನರ್ವಸತಿ ಕಾರ್ಯಕರ್ತರನ್ನಾಗಿ ನೇಮಿಸಬೇಕು. ಬೀದರ್ ಜಿಲ್ಲೆಯಲ್ಲಿ ಅಂಗವಿಕಲರ ಭವನ ನಿರ್ಮಿಸಬೇಕು. ಹಿಂದುಳಿದ ಬೀದರ್ ಜಿಲ್ಲೆಗೆ ಆಧಾರ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷವೂ 15-20 ಗುರಿ ನೀಡುತ್ತಿದ್ದು, ಬೀದರ್ ಜಿಲ್ಲೆಯಲ್ಲಿ ಸುಮಾರು 45-50 ಸಾವಿರ ಅಂಗವಿಕಲರಾಗಿದ್ದರಿಂದ ಪ್ರತಿ ವರ್ಷವೂ ಈ ವರ್ಷ ಬೀದರ್ ಜಿಲ್ಲೆಗೆ 100 ಗುರಿ ನೀಡಬೇಕನ್ನೋದು ನಮ್ಮ ಮನವಿ. ಅಂಗವಿಕಲ ವ್ಯಕ್ತಿಯಾದ ಶ್ರೀ ರಹೀಂ ಬೇಗಂ ಗಂಡ ನಾಸಿರ್ ಅಹಮದ್ ರವರ ಮನೆಗೆ ಹೋಗುವ ಹಾದಿಯನ್ನು ತಂತಿಯಿಂದ ಅಭಿವೃದ್ಧಿಯಾಗಿ ಬಂದ್ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಇಲ್ಲಿಯವರೆಗೆ ಆ ತಂತಿಯನ್ನು ತೆರವುಗೊಳಿಸಿಲ್ಲ. ಆದ್ದರಿಂದ ಫಲಾನುಭವಿಗೆ ಮನೆಗೆ ಹೋಗಲು ತುಂಬಾ ಸಮಸ್ಯೆ ಆಗುತ್ತಿದೆ. ಕೂಡಲೇ ಆ ರಸ್ತೆಗೆ ತಂತಿಯಿಂದ ಮುಚ್ಚಿದ ತಂತಿಯನ್ನು ತೆರವುಗೊಳಿಸಲು ವಿಳಂಬವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂಬುದು ಮನವಿ. ಬೀದರ್ ಜಿಲ್ಲೆ ಗ್ರಾಮೀಣ ಮತ್ತು ನಗರ ವ್ಯಾಪ್ತಿಯಲ್ಲಿರುವ ಅಂಗವಿಕಲ ಮನೆ ನಿವೇಶನಕ್ಕಾಗಿ ಸುಮಾರು ವರ್ಷಗಳಿಂದ ಅರ್ಜಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದೇ ಅಂಗವಿಕಲರಿಗೆ ಮನೆ ನಿವೇಶನ ಮಂಜೂರಾತಿ ಆದೇಶ ನೀಡಿಲ್ಲ. ಕೂಡಲೇ ಮಂಜೂರಾತಿ ನೀಡಬೇಕೆಂಬುದು ಮನವಿ. ಅಂಗವಿಕಲ ಶೇಕಡ 5 ಅನುದಾನದಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯಧನ ನೀಡಬೇಕು. ಅಂಗವಿಕಲರ ಅಭಿವೃದ್ಧಿಗೋಸ್ಕರ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕು. ಮಾಜಿ ಶಾಸಕರಾದ ಶ್ರೀ ಬಂಡಪ್ಪ ಕಾಶಂಪುರ್ ಅವರ ಅನುದಾನದಲ್ಲಿ 21 ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಆಯ್ಕೆ ಮಾಡಿ ಅನುದಾನ ನೀಡಿರುತ್ತಾರೆ. ಆದರೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಲ್ಲಿವರೆಗೆ ಯಾವುದೇ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿಲ್ಲ. ಕೂಡಲೇ ವಿತರಣೆ ಮಾಡಬೇಕು ಅನ್ನೋದು ಮನವಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ಅಂಗವಿಕಲರೊಬ್ಬರನ್ನು ನಾಮನಿರ್ದೇಶನ ಸದಸ್ಯನಾಗಿ ನೇಮಿಸಬೇಕು. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ MRW ರವರನ್ನು ತಾಲೂಕಾಧಿಕಾರಿಯನ್ನು ಪರಿಗಣಿಸಿ ಅಂಗವಿಕಲ ಅಭಿವೃದ್ಧಿಗೋಸ್ಕರ ಇವರನ್ನು ಆದೇಶಿಸಬೇಕಾಗಿ ಮನವಿ. ಅಂಗವಿಕಲರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು. ಈ ವಿವಿಧ ಬೇಡಿಕೆಗಳು ಈಡೇರಲು ವಿಳಂಬವಾದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು
ಒಂದು ವಾರದಲ್ಲಿ ನಮ್ಮ ಬೇಡಿಕೆ ಈಡೇರಲು ವಿಳಂಬವಾದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಬಳಿ ಬೀದರ್ ಜಿಲ್ಲೆಯಿಂದ ಮತ್ತು ರಾಜ್ಯದ ವಿವಿಧ ಸಂಘಟನೆಗಳ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಂಪರ್ಕಿಸಿದ್ದೇವೆ. ಎಲ್ಲ ರಾಜ್ಯದ ಪ್ರತಿ ಜಿಲ್ಲೆಯ ಅಂಗವಿಕಲರಿಂದ ಮಾನ್ಯ ಮುಖ್ಯಮಂತ್ರಿಯವರ ಬಳಿ ನಿಯೋಗ ಹೋಗಲು ಒಂದು ವಾರದಲ್ಲಿ ನಾವು ನಿರ್ಧರಿಸಿದ್ದೇವೆ ಎಂದು ಈ ರ್ಯಾಲಿಯ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುತ್ತೇವೆ. ಬೀದರ್ ಜಿಲ್ಲಾ ಅಂಗವಿಕಲರ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು ಏನದ ಅಂದ್ರೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಏನದ ಅಂದ್ರೆ ನಮ್ಮ ವಿಕಲಚೇತನ ಬೀದರ್ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ವಿಕಲಚೇತನರಿಗೆ ಏನಂದ್ರೆ ಸುಮಾರು 3 ತಿಂಗಳಿಂದ ಏನಂದ್ರೆ ಮಾಸಾಶನ್ ಬರ್ತಾ ಇಲ್ಲ. ಕೆಲವೊಬ್ಬರಿಗೆ ಮೊನ್ನೇನು ಹಾಕ್ಯಾರ. ಬಟ್ ಇದ್ರಾಗ ಏನದಂದ್ರೆ ನಮ್ಮ ಸ್ನೇಹಿತರೆಲ್ಲರಿಗೆ ಮಾತಾಡಿದಾರ. ಅದು ಏನದಂದ್ರೆ ಆಹಾರ ಫಲಾನುಭವಿಗಳಿಗೆ ಏನಂದ್ರೆ ಮಾಸಾಶನ್ ಬರ್ತಾ ಇಲ್ಲ. ಈ ಮಾಸಾಶನ ಕೂಡಲೇ ಅದನ್ನು ಪರಿಶೀಲಿಸಿ ಅವರು ಖಾತೆಗೆ ಜಮಾ ಮಾಡಬೇಕೆಂದು ನಮ್ಮ ಈ ಹೋರಾಟದ ಮುಖಾಂತರ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ಇದರಾಗ ಹಲವು ಬೇಡಿಕೆಗಳು ನಮ್ಮ ಅಂಗವಿಕಲರದು. ಈಗ ನಮ್ಮ ಜಿಲ್ಲಾಧ್ಯಕ್ಷರು ರಾಜಪ್ಪ ಪಾತ್ರಪಳ್ಳಿ ಅವರು ಮಾತಾಡಿದಾಗ ಆ ಎಲ್ಲ ಬೇಡಿಕೆಗಳು ಕೂಡಲೇ ನಮ್ಮನ್ನು ಸ್ಪಂದಿಸಿ ಕೂಡಲೇ ಮನವಿಯನ್ನು ನಮಗೆ ಏನಾರ ಅಂದ್ರೆ ನಮ್ಗೆ ಇದು ಮಾಡ್ಬೇಕಂತೇಳಿ ಈ ಧರಣಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ನಾವು ಇವತ್ತು ಸಲ್ಲಿಸ್ತಾ ಇದ್ದೇವೆ. ಇಲ್ಲೇ ನಮ್ಮ 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಎಂಆರ್ಡಬ್ಲ್ಯೂ ಬಾಬುರಾವ್ ರಾಠೋಡ್, ಯುಆರ್ಡಬ್ಲ್ಯೂ ಶ್ರೀನಿವಾಸ್ ಕ್ಯಾಸ, ಬಸವರಾಜ್ ನಾವದಗೇರಿ, ವಿಆರ್ಡಬ್ಲ್ಯೂ ತುಕಾರಾಮ್ ಬಗದಲ್, ಪೆಂಟಾರೆಡ್ಡಿ, ಸಿಸಿ ಅವರದ ಸೇರಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಂಗವಿಕಲರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು. ಸರ್ಕಾರ ಅಂಗವಿಕಲರ ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸಿ ಬಾಕಿ ಇರುವ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡುತ್ತಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೂರ್ಯಕಾಂತ್ ಜಟಗೊಂಡ, ಪಾತ್ರಪಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.